ದೃಷ್ಟಿ ಪೊಟ್ಟು ಬಸರಂಗಿ ನಿಂಗೆಲ್ಲ ಅಂತ ಪರಿಸ್ಥಿತಿ ಬಂದ್ರೆ ನೀನ್ ನೋಡ್ಕೋತಿಲ್ಲ. ಸ್ನೇಹಿತ ಕರೆಕ್ಟು, ಆದ್ರೆ ಈ ಬಜರಂಗಿ ನನ್ನ ಬಾಡಿ ಗಾರ್ಡ್ ಅಲ್ಲ, ನನ್ನ ಪ್ರಾಣ. ಹೆಂಗೆ ನಮ್ಮ ತಂಗಿ? ಸೈಲೆಂಟ್ ಆಗಿರೋ ಕಮ್ಮಂಗಿ. ನೀವು ನನಗೆ ಬೈದು ಬಿಟ್ರೆ ನಿಮ್ಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ನಾನು ಅನ್ಕೊಂಡ್ಬಿಡ್ತೀನಾ? ಒಂದು ಅವಳಿಗೆ ಅರ್ಥ ಆಗ್ಬೇಕಲ್ವ. ಏನಂದ್ರೆ? ಏನಿಲ್ಲ ಕಣ, ಯಾವತ್ತು ನನ್ಗೆ ಯಾರು ಇಲ್ಲ ಅಂತ ಹೇಳ್ಬೇಡ. ಅಲ್ಲ, ನಿನ್ಗೆ ಯಾರು ಇಲ್ಲ ಅಂತ ಅದು ಹೇಗೋ ಹೇಳ್ತೀಯ? ನಾನಿಲ್ವೇನೋ? ನನ್ನ ಫ್ಯಾಮಿಲಿ ನಿನ್ನ ಫ್ಯಾಮಿಲಿ ಅಲ್ವೇನೋ? ನಂದೆಲ್ಲ ನಿಂದೆ ಕಣೋ. ಯಾಕೋ ಹೀಗ್ ಮಾಡ್ದೆ? ಯಾಕೆ ಬಿಟ್ಟೋದೆ? ಜೀವದ್ ಗೆಳೆಯ, ಜೀವ ಆಗಿ ಅಂಟ್ಕೊಂಡಿರ್ತೀನಿ ಅಂದಿದ್ದೆಲ್ಲೋ, ಹೇಗೋ ಮೋಸ ಮಾಡ್ಬಿಟ್ಟೋದ. ಬಸರಂಗಿ ಬಸ್, ಸಮಾಧಾನ ಮಾಡ್ಕೊ. ನಿನಗೆ ಸಮಾಧಾನ ಮಾಡ್ಕೊ ಅಂತ ಹೇಳೋ ಧೈರ್ಯನೂ ನನ್ನಲ್ಲಿಲ್ಲ. ಯಾಕಂದ್ರೆ ನನಗೆ ನಾನೇ ಸಮಾಧಾನ ಮಾಡ್ಕೊಳಕ್ ಆಗ್ತಾರ ಬಜರಂಗಿ ಬಸ್. ನೀವೇ ನೋಡಿದ್ರಲ್ಲ ಬಜರಂಗಿ ಬಸ್, ನ್ಯೂಸ್ ಚಾನಲ್ ಅಲ್ಲಿ ದತ್ತಾಬಾಯಿ ಹೆಣಾನು ಸಿಗದೆ ಇರಂಗೆ ಸಮಾಧಿ ಆಗೋಗಿದಾರಂತೆ. ಸಮಾಧಾನ ಮಾಡ್ಕೊಳ್ಳಿ ಬಜರಂಗಿ ಬಸ್. ನನ್ ಜೀವನ ಕಟ್ಕೊಟ್ ದೊರೆನೆ ನಾನು ಉಳಿಸ್ಕೊಳಕ್ ಆಗಿಲ್ಲ. ಸೈಲೆಂಟ್, ನಾನ್ ಎಂತ ಬಾಡಿ ಗಾರ್ಡು ನನ್ ಜನ್ಮಕ್ಕೆ. ಬಜರಂಗಿ ಬಸ್ಸು ಅತ್ತ ಸತ್ತಿದ್ರು ಎಲ್ರಿಗೂ ಉಪಕಾರ ಮಾಡಿ ಅವ್ರ ಮನ್ಸಲ್ಲಿ ಜೀವಂತವಾಗೇ ಇದ್ದಾನೆ ಕಣೋ. ಈ ಬಜರಂಗಿ ಅವನನ್ನ ಕಾಪಾಡಕ್ಕಾಗ್ದೆ ಬದುಕಿದ್ದು ಸತ್ತಾಗೆ ಕಣೋ. ಬದುಕಿದ್ದು ಸತ್ತಾಗೆ ನಾನು ಬದುಕೋಬೇಡಿ ಬಜರಂಗಿ ಬಸ್, ಆಗ್ತಿಲ್ಲ ಕಣೋ. ಬದುಕಿಲ್ಲ ಅನ್ನೋ ಸತ್ಯನ ಅರಿಸ್ಕೊಳಕ್ ನನಗೆ ಆಗ್ತಾ ಇಲ್ಲ. ದತ್ತ ಇಲ್ದೆ ಹೇಗೋ, ದತ್ತ ಇಲ್ದೆ ಹೇಗಿರೋದು? ದತ್ತ ಇಲ್ದೆ ನಾನು ಇಲ್ಲಿ ಈಗ ಸತ್ತೋಗ್ಬಾರ್ದ ಅಂತ ಅನಿಸ್ತಾ ಇದೆ ಕಣೋ. ದತ್ತ ಬೈ ತೀರ್ಕೊಂಡು ಎಲ್ಲಾರ ಕಣ್ಣಲ್ಲೂ ದೇವ್ರಾಗೋದ್ರು. ಅವ್ರನ್ನ ಕಳ್ಕೊಂಡು ನಾವ್ ಅನಾಥರಾಗೋದ್ವಿ. ನನ್ನ ತಂಗಿ ಮುತ್ತೈದೆ ಭಾಗ್ಯ ಕಳ್ಕೊಂಡು ವಿಧವೆ ಆಗೋದ್ಲು ಬಜರಂಗಿ ಬಸ್. ಅದೃಷ್ಟಿ ನೆನ್ಸ್ಕೊಂಡ್ರೆ ಹೃದಯ ಬೆಕ್ಕಿ ಬಿದ್ದಾಗ ಆಗ್ತಾ ಇದೆ. ಸೈಲೆಂಟ್, ಪಾಪ ಅವಳು ಇದೆಲ್ಲ ಹೇಗೆ? ಬಜರಂಗಿ, ಬಜರಂಗಿ, ಈ ಮನೇಲಿ ಒಬ್ರೊಬ್ರು ಗೋಳಾಡ್ತಿರೋದನ್ನ ನೋಡೋದಿಕ್ಕೆ ಪರಮಾನಂದ ಆಗ್ತಾ ಇದೆ. ಅಮ್ಮ, ನನಗ್ ಪ್ರೀತಿ ಕೊಡೋದನ್ ಬಿಟ್ಟು ಅವನು ಯಾವನ್ನೋ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ ಅಲ್ಲ, ಅನ್ಭವ್ಸು. ಇನ್ ಮುಂದೆ ಈ ಮನೆಗ್ ನಾನೇ ರಾಣಿ. ಈ ಆಸ್ತಿ ಅಂತಸ್ತು ಎಲ್ಲ ನಂದೆ. ಅದನ್ನ ತಪ್ಸೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.
ಆ ದೃಷ್ಟಿ ದತ್ತು ನೆನ್ಪಲ್ಲಿ ಒದ್ದಾಡ್ತಿರ್ತಾಳೆ. ಹೇಮ ನೇತ್ರ ನನ್ ತಾಳಕ್ಕೆ ಕುಣಿತಾರೆ. ಈ ನಾಯಿಗ್ ಬಿಸ್ಕೆಟ್ ಹಾಕ್ದಾಗೆ ಹಾಕ್ತಿದ್ರೆ ಆಯ್ತು. ಆ ಬಜರಂಗಿ ಸೈಲೆಂಟು. ಅವ್ರನ್ನ ನನ್ ಅಡಿಯಾಳಾಗಿಟ್ಕೋತೀನಿ. ನಾನ್ ಕಾಲಲ್ಲಿ ತೋರ್ಸಿದ ಕೆಲ್ಸನ ಅವರು ತಲೆ ಮೇಲೆ ಹೊತ್ಕೊಂಡ್ ಮಾಡ್ಬೇಕು. ನನ್ ಗಂಡ ಮಗು ಅವ್ರಿಬ್ರದ್ ಹೇಗೋ ನಡೆಯುತ್ತೆ. ಉಳ್ದಿರೋದ್ ನಮ್ಮಮ್ಮ. ಅವ್ರಿಗಾಗ್ಲೇ ಮಣಿ ಇಟ್ಕೊಂಡು ಜಪ ಮಾಡ್ತಿರ್ತಾರೆ. ಮಗ ಹೋಗಿರೋ ನೋವಲ್ಲಿ ಅವನ್ ನೆನ್ಪಲ್ಲೇ ಜಪ ಮಾಡ್ಕೊಂಡು ಶಿವನ್ ಪಾದ ಸೇರ್ಬಿಡ್ತಾರೆ. ಇವ್ರದೆಲ್ಲ ಶೋಕಾಚರಣೆ ಮುಗಿದ ತಕ್ಷಣ ನನ್ನ ಪಟ್ಟಾಭಿಷೇಕ. ಸಾರಿ ದತ್ತು, ನಿನ್ನ ನನ್ನ ಕಣ್ಮುಂದೆ ಇರಿಸ್ಕೊಂಡೆ. ನಿನ್ನಿಂದ ನನಗೆ ಆಗಿರೋ ಅನ್ಯಾಯನ ಹೇಳಿ, ನನಗೆ ನಿನ್ ಮೇಲಿರೋ ದ್ವೇಷನ ತಿಳಿಸಿ, ನಾನೇ ಕೈಯಾರ ನಿನ್ನ ಸಾಯಿಸೋಣ ಅನ್ಕೊಂಡೆ. ಅದಾಗ್ಲಿಲ್ಲ. ವೆರಿ ಸಾರಿ. ಈ ಮನೇಲಿ ಬಜರಂಗಿ ಮತ್ತೆ ನಿನ್ ಹೆಂಡತಿ ನಿನಗೆ ಕಾವಲಾಗಿದ್ರು. ಆದ್ರಿಂದ ನನಗೆ ಬೇರೆ ಆಪ್ಷನ್ ಇರ್ಲಿಲ್ಲ. ಪೆನ್ ಹಿಂದೆನೆ ಚೂರಿ ಹಾಕ್ಬೇಕಾಯ್ತು. ದತ್ತಾಪ್ರಭು ಮೇಲೆ ನನಗೆ ಸಿಟ್ಟಿದ್ದಿದ್ದು ನಿಜ. ಆದ್ರೆ ಅವನ್ ಸಾಯ್ಲಿ ಅಂತ ನಾನು ಯಾವತ್ತೂ ಬಯಸಿರ್ಲಿಲ್ಲ. ಬಜರಂಗಿಗಂತೂ ಹಾರ್ಟ್ ಬ್ರೇಕ್ ಆಗಿದೆ. ಅವನಿಗೆ ಹೇಗೆ ಸಮಾಧಾನ ಮಾಡಲಿ ನಾನು? ಅಯ್ಯೋ ದೇವ್ರೆ. ಅಳ್ಬೇಡ ಬಜರಂಗಿ, ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ನೇತ್ರ? ನಾನು ಕಳ್ಕೊಂಡ್ರದೇನ್ ಚಿಕ್ಕ ಪುಟ್ಟ ವಸ್ತುನ. ಪ್ರಾಣ ಸ್ನೇಹಿತ ದತ್ತನ್ ಕಳ್ಕೊಂಡಿದ್ದೀನಿ. ಇದರಿಂದ ನನ್ ಹೊರಗಡೆ ಬರಕ್ ಆಗ್ತಾನೆ ಇಲ್ಲ ನೇತ್ರ, ಆಗ್ತಿಲ್ಲ. ನನ್ಗೂ ಅರ್ಥ ಆಗತ್ತೆ ಬಜರಂಗಿ, ಇದರಿಂದ ಆಚೆ ಬರೋದು ಅಷ್ಟೊಂದು ಸುಲಭ ಅಲ್ಲ. ದತ್ತ ಇಲ್ಲದೆ ನನ್ಗಂತೂ ಇಡೀ ಇಡೀ ಪ್ರಪಂಚನ ನಿಂತೋಗಿದ್ದೇನೋ ಅನ್ಸ್ತಿದೆ. ಇಷ್ಟು ದಿನ ಪ್ರೂ ನಮ್ಮನ್ನೆಲ್ಲ ಎಷ್ಟು ಪ್ರೀತಿಸ್ತಿದ್ದ, ಏನೆಲ್ಲ ಮಾಡಿದ್ದ. ಇವತ್ತಿಂದ ಅವನ್ ಇಲ್ಲ ಅಂತ ನೆನ್ಸ್ಕೊಂಡೇನೆ ಬೇಜಾರಾಗ್ತಿದೆ ಬಜರಂಗಿ. ನೀನಾದ್ರೂ ತಂಗಿ, ಆದ್ರೆ ನಾನ್ ಯಾರು ನೇತ್ರ? ಎಲ್ಲೋ ಎಲ್ಲೋ ಬೀದಿಲ ಅನಾಥವಾಗಿ ಬಿದ್ದವ್ ನಾನು. ನನ್ನ ಮನೆ ಕರ್ಕೊಂಬಂದು ಎಂತ ಸ್ಥಾನ ಕೊಟ್ಟ. ಅವನನ್ ಹೇಗ್ ಮರೆಯೋದು? ಹೇಗ್ ಮರೀಲಿ ನಾನು? ದತ್ತ ಬ್ರೋ ನನ್ಗೆ ಯಾವ ಆಸೆಗೂ ಬೇಡ ಅಂತ ಹೇಳ್ತಿರ್ಲಿಲ್ಲ. ನಾನು ಇಷ್ಟಪಟ್ಟಿದ್ದೀನ ಯಾವತ್ತೂ ಇಲ್ಲ ಅಂತಾನೂ ಹೇಳ್ತಿರ್ಲಿಲ್ಲ. ಯಾವುದಕ್ಕೂ ಕಮ್ಮಿ ಮಾಡಿರ್ಲಿಲ್ಲ. ತುಂಬಾ ಬೇಜಾರಾಗ್ತಿದೆ ಬಜರಂಗಿ. ಬ್ರೋ ಮತ್ತೆ ನಮ್ಗೆ ಯಾವತ್ತೂ ಸಿಗಲ್ಲ. ಸತ್ತಂತ ಪುಣ್ಯಾತ್ಮ ಮತ್ತೆ ಹುಟ್ಟು ಬರಲ್ಲ. ಬರಕ್ ಸಾಧ್ಯನೂ ಇಲ್ಲ. ದೇವ್ರು ನೇತ್ರ, ಅವನು ದೇವತಾ ಮನುಷ್ಯ. ದೇವ್ರ ಮೇಲೆ ಸಿಟ್ಟು ಮಾಡ್ತಿದೆ ಬಜರಂಗಿ. ದೇವ್ರನ್ನ ನಂಬದೆ ತಪ್ಪು ಅನ್ಸ್ತಿದೆ. ದೇವ್ರು ಯಾಕಿಂತ ಪನಿಷ್ಮೆಂಟ್ ಕೊಟ್ಟ? ನಮ್ ಬ್ರೋನ ಎಲ್ಲರಿಂದ ಯಾಕೆ ಕಿತ್ಕೊಂಡ್ಬಿಟ್ಟ? ಇಲ್ಲ ನೇತ್ರ, ನಾನ್ ಕೂಡ ದೇವ್ರ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀನಿ. ಯಾವ ದೇವ್ರಿಗೂ ನನ್ನ ಕೈ ಕೂಡ ಮುಗಿಯೋದಿಲ್ಲ. ನನ್ ಪ್ರಾಣ ಸ್ನೇಹಿತ ದತ್ತನೇ ಹೋದ್ಮೇಲೆ ಇನ್ನೇನು ಇಲ್ಲ, ಏನೂ ಇಲ್ಲ ನೇತ್ರ. ಬಜರಂಗಿ ಅಳ್ಬೇಡ ಬಜರಂಗಿ, ಪ್ಲೀಸ್.
ಹೇಮಾ, ದತ್ತು ಇನ್ನಿಲ್ಲ. ಒಂದ್ ಫೋಟೋಗೆ ಕುಂಕುಮ ಇಟ್ಟು ಒಂದ್ ಹಾರ ಹಾಕು. ಆಯ್ತಕ್ಕ. ದತ್ತ, ನಿನಗೆ ಗತಿ ಬರಬಾರ್ದಿತ್ತು. ಇರ್ಲಿ ಬಿಡೋ ದೃಷ್ಟಿ, ಏನ್ ಮಾಡ್ತಿದ್ಯಾ? ಮನುಷ್ಯತ್ವ ಇಲ್ವಾ ನಿಮ್ಗಳಿಗೆಲ್ಲ? ಹತ್ತಿರೋ ನನ್ ಗಂಡಂಗೆ ಯಾಕೆ ಕುಂಕುಮ ಹಾರ ಇಡ್ತಿದ್ದೀರಾ? ಏನಾಗಿದೆ ನಿಮ್ಗೆಲ್ಲ? ನೋಡ್ತೀಯ ದತ್ತು, ನೀನಿಲ್ಲ ಅನ್ನೋ ಸತ್ಯನ ಪಾಪ ನಿನ್ ಹೆಂಡತಿಗೆ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ. ಸಾಕು ಸಾಕು, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಯಾಕೆ ಅಂದ್ರೆ ನನ್ ಕೊರಳಿಗೆ ಒಂದು ಹಾರನೂ ಹಾಕಲ್ವಲ್ಲ ಅಂತ ಪಾಪ ಸತ್ತು ಸ್ವರ್ಗದಲ್ಲಿರೋ ನನ್ನ ತಮ್ಮ ಬೇಜಾರಾಗ್ಬಾರ್ದಲ್ಲ, ಅದಕ್ಕೆ. ಶರಾವತಿ, ಏನಾಗಿದೆ ನಿನ್ಗೆ? ರಣ ಹದ್ದಿನ ಜಾತಿಗೆ ಸೇರಿದವಳು ನೀನು. ನಿಜ ಕಿಶೋರ್, ಸತ್ತೋರ್ ಆತ್ಮ 11 ದಿನ ತನಕ ನಮ್ಮ ಮಧ್ಯೆನೆ ಸುತ್ತಾಡ್ತಿರತ್ತಂತೆ. ಅವ್ರಿಗೆ ಬೇಜಾರ್ ಮಾಡಬಾರ್ದು. ಹೇಮಾ, ನೀನ್ ಹಾರ ಹಾಕು. ಯಾರಾದ್ರೂ ನನ್ ಗಂಡನ್ ಫೋಟೋ ಮುಟ್ಟಿದ್ರೆ ಅವ್ರ ಕೈ ಕತ್ತರಿಸಿ ಹಾಕ್ಬಿಡ್ತೀನಿ. ಯಾಕೆ ಫೂಲ್ ತರ ಬಿಹೇವ್ ಮಾಡ್ತಾ ಇದೀಯಾ? ಸತ್ತರ್ ಫೋಟೋಗೆ ಹಾರ ಹಾಕೋದು ಗೌರವ ಸೂಚಕ, ಅದ್ರಲ್ಲಿ ತಪ್ಪೇನಿದೆ? ದೃಷ್ಟಿ, ಮನ್ಸ್ ಗಟ್ಟಿ ಮಾಡ್ಕೊ. ದತ್ತು ಆತ್ಮಕ್ ಶಾಂತಿ ಸಿಗ್ಬೇಕು ಅಂದ್ರೆ ನಾವಿನ್ನೂ ಒಂದ್ ತಿಥಿ ಮಾಡ್ಬೇಕು. ಸಾಕ್ ನಿಲ್ಸಿ ನಿಮ್ ಮಾತಿನ. ಅಲ್ಲ ದೃಷ್ಟಿ, ನೋಡಿ, ನನ್ ಗಂಡ ಸಿಗೋವರೆಗೂ ಅವ್ರ ಫೋಟೋಗೆ ಹಾರ ಹಾಕೋದಾಗ್ಲಿ ಕುಂಕುಮ ಇಡೋದಾಗ್ಲಿ ಮಾಡಿದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೇ ನನಗೆ ಎಚ್ಚರಿಕೆ ಕೊಡ್ತಿದ್ಯಾ? ನಿನ್ನ ಹಾಡೋ ಪ್ರತಿಯೊಂದ್ ಮಾತು ಕೇಳ್ತಾ ಇದ್ರೆ ಇಲ್ಲೇ ಹೂತ್ ಹಾಕ್ಬಿಡೋಣ ಅನ್ಸ್ತಿದೆ. ಅದ್ ಎಷ್ಟು ವಿಷ ಇದೆ ನಿಮ್ಗೆ ನನ್ ಗಂಡನ ಮೇಲೆ. ಪದೇ ಪದೇ ಯಾಕೆ ಅವ್ರ ಸಾವನ್ನೇ ಬಯಸ್ತಿದ್ದೀರಾ? ನೋಡಿ, ನನ್ ಗಂಡನ ಕೊಲ್ಲೋ ಗಂಡ್ಸು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅವ್ರನ್ನ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ.
ದತ್ತಾಬ ಏನು ಅವ್ರ ಪವರ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ? ಈ ಜಾಗದಲ್ಲಿ ಯಾರೇ ಇದ್ದಿದ್ರು ಕಪಾಳಿಗೆ ಬಾರಿಸ್ತಾ ಇದೆ. ನನ್ ಗಂಡನ ಹುಡುಕ ಅಂತ ಸುಮ್ಮನೆ ಇದ್ದೀನಿ. ನೋವಿನಲ್ಲಿರೋರ್ಗೆ ಸಮಾಧಾನ ಹೇಳೋ ಯೋಗ್ಯತೆ ಅಂತೂ ನಿನಗಿಲ್ಲ. ಆ ನೋವಿನ ಮೇಲೆ ಬರೆ ಹಾಕೋದಕ್ಕೆ ಹೋಗ್ತಿದ್ಯಲ್ಲ, ಎಂತ ಅಸಹ್ಯದ ಹೆಣ್ಣೆ ನೀನು. ಥೂ ನಿನ್ ಜನ್ಮಕ್ಕೆ. ಇದೇನಕ್ಕ, ನಿನ್ ಗಂಡ ನಿನ್ ಮುಖಕ್ಕೆ ಮಂಗಳಾರತಿ ಮಾಡ್ಬಿಟ್ಟು ಹೋದ್ರು. ಅವ್ರು ಬಿಡು, ಆ ದೃಷ್ಟಿ ನೋಡಿದ್ಯಾ? ನಿನ್ಗೆ ಹೊಡೆದಕ್ಕೆ ಕೈ ಇಟ್ಕೊಂಡ್ ಬಂದ್ಲು. ಅವಳ ರೋಷ ವೇಷ ಆವೇಶ ನೋಡ್ತಾ ಇದ್ರೆ ನನಗೆ ಫೀಮೇಲ್ ದತ್ತ ತರ ಫೀಲ್ ಆಗ್ತಿದೆ. ಹಾಗೇನಾದ್ರೂ ಆದ್ರೆ ನಿನಗೆ ಪಟ್ಟಾಭಿಷೇಕನೂ ಇಲ್ಲ. ಅವಳ ಮುಂದೆ ಅಮ್ಮವ್ರೆ ಅಂತ ಕೈ ಕಟ್ಕೊಂಡು ನಿಂತ್ಕೋಬೇಕಾಗತ್ತೆ. ಶಾಟಪ್. ಯಾವಳೆ ಅವಳ ದೃಷ್ಟಿ? ತತ್ತುನೇ ನನ್ನ ಮುಂದೆ ಲೆಕ್ಕಕ್ಕಿಲ್ದಂಗೆ ಹೋದ. ಇವಳು ಯಾವ ಜುಜುಬಿ. ಛೀ, ನೀನು ಒಬ್ಳು ಹೆಣ್ಣ, ಮನುಷ್ಯತ್ವ ಇದ್ಯಾ? ಕ್ಷಮೆಗೆ ಅರ್ಹಳ ನೀನು. ಅಕ್ಕ ಅಂದ್ರೆ ಎರಡನೇ ತಾಯಿ ಅಂತಾರೆ. ಆದ್ರೆ ನೀನೇನ್ ಮಾಡ್ದೆ? ಸ್ವಂತ ತಂಗಿಗೆ ದ್ರೋಹ ಮಾಡ್ದೆ. ಅವಳು ಗಂಡನ್ನೇ ಕಿತ್ಕೊಳ್ಳೋ ಪ್ರಯತ್ನ ಪಟ್ಟೆ. ಹಣ ಶ್ರೀಮಂತಿಗೆ ಆಸೆ ಪಟ್ಟು ಹೆತ್ತ ಅಪ್ಪ ಅಮ್ಮಗೆ ಮೋಸ ಮಾಡ್ದೆ. ಮನೆ ಬಿಟ್ಟು ಹೊಡೋದೆ. ನೀನ್ ಮಾಡಿದ ಕೆಲ್ಸದಿಂದ ಅಮ್ಮ ದೃಷ್ಟಿ ಮುಖಕ್ಕೆ ಮಸಿ ಬೆಳೆದ್ರು. ಜೀವನ ಪೂರ್ತಿ ನಿನ್ ತಂಗಿ ಅವಮಾನ ಅನುಭವಿಸೋ ಹಾಗಾಯ್ತು. ನೀನ್ ಪ್ರೀತಿಸಿದ್ದ ನಿನ್ನ ಸ್ವಾರ್ಥದಿಂದಲೇ ಬಲಿಯಾದ. ಅವತ್ತು ಶರಾವತಿ ಬಂದು ದತ್ತನ್ ಬಿಡಲ್ಲ ಅಂತ ನಿನ್ ಮುಂದನೆ ಹೇಳಿದ್ರು. ನೀನ್ ಸುಮ್ನೆ ಇದ್ದೆ. ಅವತ್ತೆ ಸ್ವಲ್ಪ ಧೈರ್ಯ ಮಾಡಿ ಇದನ್ನೆಲ್ಲ ದೃಷ್ಟಿಲಿ ಹೇಳಿದಿದ್ರೆ ದತ್ತ ಬದುಕ್ತಿದ್ನ? ನಿನ್ನ ಜೀವ ಉಳಿಸ್ಕೊಳ್ಳೋ ಸ್ವಾರ್ಥಕ್ಕೆ ಛೀ, ಎಷ್ಟು ಸ್ವಾರ್ಥ ಸೀಮಾ ನೀನು. ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ನಿನ್ ಹಣೆಲೆ ಬರ್ದಿಲ್ಲ ಅನ್ಸತ್ತೆ. ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೆಯಲ್ಲ. ದೃಷ್ಟಿ ಬಂದು ನಿನ್ ಮುಂದೆ ಅಷ್ಟೆಲ್ಲ ಗೋಳಾಡೋದು, ಆದ್ರೂ ಸತ್ಯನೇ ಹೇಳಿಲ್ಲ ಅಲ್ವಾ? ಈಗ ದತ್ತನ್ ಸಾವಿನ ಸುದ್ದಿ ಬರ್ತಾ ಇದೆ. ಈಗ್ಲೂ ಬಾಯಿ ಮುಚ್ಕೊಂಡಿದ್ಯಲ್ಲ, ಎಂತ ಸ್ವಾರ್ಥಿ ನೀನು. ಛೀ, ಅಕ್ಕ, ಏನಾಯ್ತಕ್ಕ? ಯಾಕೆ ಕೇಳಿಸ್ಕೊಂಡೆ? ರಜಾ ರಜಾ ನಾನೆಲ್ಲ ಹೇಳ್ಬಿಡ್ತೀನಿ ರಜಾ. ನಾನೇನು ಮುಚ್ಚಿನಲ್ಲ ರಜಾ. ಏನಾಯ್ತಕ್ಕ? ಏನ್ ಹೇಳ್ತೀಯಾ? ದೃಷ್ಟಿನ ಕರ್ಕೊಂಬರ್ತೀಯಾ? ನಾನು ಅವಳ ಹತ್ರ ಮಾತಾಡ್ಬೇಕು ಪ್ಲೀಸ್. ಏನ್ ಮಾತಾಡ್ಬೇಕಕ್ಕ? ಏನಾಯ್ತು? ಏನಂತೆಲ್ಲ ಕೇಳ್ಬೇಡ ರಾಜ. ನನ್ ದೃಷ್ಟಿ ಹತ್ರ ಮಾತಾಡ್ಬೇಕು. ದೃಷ್ಟಿನ ಕರ್ಕೊಂಡ್ ಬಾ ಪ್ಲೀಸ್ ರಾಜ. ದೃಷ್ಟಿನ ಕರ್ಕೊಂಡ್ ಬಾ, ಯಾರಿಗೂ ಹೇಳ್ಬೇಡ ಪ್ಲೀಸ್.